ಸಾಕಷ್ಟು ಡೈಲಿ ಮಾತು ಚರ್ಚೆಗಳೆಲ್ಲ ಆಯಿತು. ಅದೇ CM ಅವರು ಬಂದಿದ್ದಾರೆ. ನಾನು ಈ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ. ಆಮೇಲೆ ನೋಡೋಣ ಏನು ಅಂತ ಹೇಳಿ. ನನಗೆ ಅಷ್ಟೊಂದು ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಸೊ ವಿಲ್ ಗೋ ಅಂಡ್ ಸ್ಪೀಕ್ CM ಅವ್ರ ಹತ್ರ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇನ್ವೈಟ್ ಮಾಡಿ. ಹೌದು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ನಿನ್ನೆನೇ ಬಂತು. ನಿನ್ನೆ ನಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೇನು ತೀರ್ಮಾನ ಆಗುತ್ತೆ ನೋಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಡಿಸಿಷನ್. ಪ್ರಮುಖವಾಗಿ ಚರ್ಚೆ ಇದ್ದರೆ ಮುಖ್ಯಮಂತ್ರಿ ರಾಜೀನಾಮೆ ವಿಚಾರ ನಾಳೆ ಎಲ್ಲ ಹೋಗಿ ನೋಡಬೇಕಲ್ಲ. ಇದು ನಾನು ತುಂಬ ಚಿಕ್ಕವನಾಗ್ತೀನಿ. ಈ ನಿರ್ಧಾರಗಳಿಗೆಲ್ಲ ನಾವು ಯಾವತ್ತೂ ಕೂಡ ಫಸ್ಟಿಂದನೂ ನಿಮಗೆ ಹೇಳ್ಕೊಂಡು ಬಂದಿದ್ದೀವಿ. ಕೆಲವು ನಿರ್ಧಾರಗಳು ಹೈಕಮಾಂಡ್ ಏನು ತೊಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಾವು ರಾಜ್ಯ ಮಟ್ಟದಲ್ಲಿದ್ದಾಗ ನಮಗೊಂದು ಲಿಮಿಟೇಷನ್ ಇರ್ತದೆ. ಒಬ್ಬರು ಸಚಿವರಾಗಿ ನಮಗೆ ಲಿಮಿಟೇಷನ್ ಇರ್ತದೆ. ಅಷ್ಟಕ್ಕೆ ಸೀಮಿತವಾಗಿರೋದು ಒಳ್ಳೆಯದು. ತುಂಬ ಸ್ಪೆಕ್ಯುಲೇಟ್ ಮಾಡಿ ಅದು ಇದು ಮಾತಾಡೋದ್ರ ಬದಲು ಕೊಟ್ಟಿರ್ತಕ್ಕಂಥ ಕೆಲಸ ಇನ್ನೊಂದು ಕಡೆಗೆ ಈ ಸಂದರ್ಭನ ಹೆಂಗೆ ನಿಭಾಯಿಸಬೇಕು, ಅವ್ರ ಜೊತೆಗೆ ಹೆಂಗಿರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತೀವಿ. 1ನೇ ತಾರೀಕು ಕಾರ್ಯಕ್ರಮ ಎಲ್ಲ ಫಿಕ್ಸ್ ಆಗಿದೆ. ಈಗ ಈ ಡೆವಲಪ್ಮೆಂಟ್ ನೋಡಿಕೊಂಡು ಹೆಂಗೆ ಅಂತ ಹೇಳಿ ನೋಡಬೇಕಾಗತ್ತೆ. ಬಟ್ ಕಾರ್ಯಕ್ರಮ ಆಗುತ್ತೆ. ಅದು 1ನೇ ತಾರೀಕು, ಇನ್ನೊಂದು 2 ದಿವಸ ಹೆಚ್ಚು ಕಮ್ಮಿ ಆದವು. ಬಟ್ 1ನೇ ತಾರೀಕು ಇಡೀ ರಾಜ್ಯದ ಎಲ್ಲ ಶಾಲೆಗಳು ಕೂಡ ಪ್ರಾರಂಭೋತ್ಸವ ನಡೀತದೆ. ಯಾಕೆಂದರೆ ಅದು ಬದಲಾವಣೆ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಮಕ್ಕಳು ಶಾಲೆಗೆ ಹೋಗೋದು ಅದೆಲ್ಲ ಸಿಸ್ಟಮ್ ಕರೆಕ್ಟಾಗಿ ಪ್ರಿಪೇರ್ ಮಾಡಿಟ್ಟಿದ್ದೀವಿ. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನಿಮಗೆ. ನಾನು ಹೋದ್ಮೇಲೆ ತಾನೇ ಗೊತ್ತಾಗೋದು. ಇನ್ನೂ ಕೂಡ ಕರೆದಿದ್ದಾರೆ. ಈ ಥರ ಡೆವಲಪ್ಮೆಂಟ್ಸ್ ನೀವು ಮಾಧ್ಯಮದಲ್ಲೆಲ್ಲ ನೋಡಿದ್ದೀರಿ. ನಾನು ವೈಯಕ್ತಿಕವಾಗಿ CM ಅವ್ರನ್ನ ಯಾರನ್ನೂ ಇನ್ನೂ ಮಾತಾಡಿಲ್ಲ. ಸೊ ನಾವು ಹೋದ್ಮೇಲೆ ನನಗೆ ಗೊತ್ತಾಗುತ್ತೆ. ಹೋದ್ಮೇಲೆ ನಾನು ಹೇಳೋಣ. ಏನು ನಿಮಗೂ ಗೊತ್ತಾಗುತ್ತೆ ತಗೊಳ್ಳಿ. ನೀವೆಲ್ಲ ಸ್ಪೆಕ್ಯುಲೇಷನ್ ಮಾಡ್ತೀರಿ. ನೀವು ಒಳಗಡೆ ಒಂದು ಕ್ಯಾಮ್ರಾ ಇಟ್ಟಿರ್ತೀರಿ, ಹೊರಗೆ ಒಂದು ಇಟ್ಟಿರ್ತೀರಿ. ಎಲ್ಲ ದಿಕ್ಕು ತೋರಿಸಿ ಒಂದು ದಿಕ್ಕನ್ನ ಇದನ್ನು ಹೇಳಿದ್ದು ಅಂತ ಸರಿ ಅಂತ ಹೇಳ್ಬಿಡ್ತೀರಿ. ಅದಕ್ಕೆ ಸಾಕು, ಪರವಾಗಿಲ್ಲ. ಲೆಟ್ ಅಸ್ ಸಿ. ಶಾಲೆಗಳು ಆರಂಭ ಆಗುತ್ತೆ. 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. 29, 30. ನಾನು ಇಡೀ 42,000 ಶಾಲೆಗಳಿಗೂ ಕೂಡ ಮೊನ್ನೆ VC ಮಾಡಿದೆ. SDMC ಅವ್ರದ್ದು ಇದೆಲ್ಲದೂ ಕೂಡ ಎಲ್ಲ ಪ್ರಿಪೇರ್ ಆಗಿದ್ದಾರೆ. ಏನೇನು ಅವರಿಗೆ ನೋಟ್ಬುಕ್ಕು ಮತ್ತು ಇದೆಲ್ಲ ಏನೇನು ಸಪ್ಲೈ ಆಗಬೇಕು ಅದು ಕರೆಕ್ಟ್ ಟೈಮಿಗೆಲ್ಲ ಹೋಗಿದೆ. ಆಲ್ಮೋಸ್ಟ್ 95%, 96% ನಿನ್ನೆಗೆ ಎಲ್ಲ ರೀಚ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಉಳ್ಕಿದೇನಾದ್ರು ಇದ್ದರೆ, ಯಾಕೆಂದರೆ ಈ ತಿಂಗಳು ಫುಲ್ಲು ಎಲ್ಲ ಡಿಸ್ಟ್ರಿಬ್ಯೂಷನು ಅದು ನಡೀತಾ ಇರುತ್ತೆ. ಈ 1 ತಿಂಗಳಲ್ಲಿ ಎಲ್ಲ ರೀಚ್ ಆಗಿಬಿಡುತ್ತೆ. ಅವ್ರಿಗೆ ಕೊಡೋದು ಆ ಸಿಸ್ಟಮ್ ಎಲ್ಲ ಈ ಟೈಮಲ್ಲಿ ಮಾಡ್ಕೊಳ್ತಾರೆ. ಎಲ್ಲದೂ ಕೊಟ್ಟಿದೆ, ಎಲ್ಲ ಹೋಗಿದೆ. ಎಲ್ಲ ಪೋಷಕರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ ನಾನು. ಪೋಷಕರು ಹೋಗಬೇಕು, ಗ್ರಾಮಸ್ಥರು ಹೋಗಬೇಕು, ನೀವೆಲ್ಲ ವೆಲ್ಕಮ್ ಮಾಡಬೇಕು ಅಂಥೇಳಿ. ನಾವು ಅಧಿಕೃತವಾಗಿ KPSನ ಏನಿಲ್ಲಿ 1ನೇ ತಾರೀಕು ಅಂತ ಇತ್ತು ಅದು ನಾನು ಹೋದ್ಮೇಲೆ ಗೊತ್ತಾಗುತ್ತೆ. ಬಿಕಾಸ್ ಈ ಸಂದರ್ಭ ಸೃಷ್ಟಿಯಾಗಿರೋದ್ರಿಂದ ನಾನು ಅಲ್ಲಿ ಹೋಗಿ ಮಾತಾಡಿ ಆಮೇಲೆ ಬಂದು ಹೇಳಬೇಕಾಗತ್ತೆ. ಅದು ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಏನು ತೊಂದರೆ ಏನಿಲ್ಲ. ಕಾರ್ಯಕ್ರಮ ಟೈಮಿಂಗ್ ಹೆಚ್ಚು ಕಮ್ಮಿ ಆಗ್ಬೋದು ಅಂತೇಳಿ ಭಾವಿಸ್ತೀನಿ. ಬಟ್ ಇಟ್ಸ್ ಎ ವೆರಿ ಗುಡ್. ಒಳ್ಳೆ ಕಾರ್ಯಕ್ರಮ. ಸಾಮಾನ್ಯ ಜನರು ಕೂಡ ಪೋಷಕರು ರಾಜ್ಯ ಮಟ್ಟದಲ್ಲಿ ಅಪೇಕ್ಷೆಯನ್ನು ಪಡ್ತಾ ಇದ್ದಾರೆ. ಇದು ಭಾಳ ಶಿಕ್ಷಣ ಇಲಾಖೆಯಲ್ಲಿ ಭಾಳ ಹಿಸ್ಟಾರಿಕಲ್ ಅದು ನಡೀತದೆ. ಅದಕ್ಕೆಲ್ಲ ಏನು ದುಡ್ಡು ಎಲ್ಲದೂ ಕೂಡ ರೆಡಿಯಾಗಿದೆ. ಸೊ ಅದು ಕಾರ್ಯ ನಡೆಯೋದು ನಡೀತಾ ಇರ್ತದೆ.